ಸಿಂಚು ಎಲ್ಲಿ ಹೊಂಟಮ್ಮ? ಅಪ್ಪ ಕುಂಟ್ಲಿಪ್ಪಿ ಆಟ ಆಡಕ್ ಹೊಂಟಿವಿ. ಬೇಡವಾ, ಬಿಸಿಲು ಭಾಳ ಐತಿ. ನ್ಯೂಸ್ನಾಗೆಲ್ಲ ಏನು ಹೇಳಾರ ಗೊತ್ತೇನ? ಮಕ್ಕಳನ್ನ 12 ಗಂಟೆ ಮೇಲೆ ಬಿಡಬೇಡ್ರಿ ಅಂತ ಹೇಳಾರ. ಈಗ ಇನ್ನು ಸ್ವಲ್ಪ 6 ಗಂಟೆ ಸುಮಾರು ಅವಾಗ ಹೋಗುವಂತೆ ಅಂತ. ಈಗ ಊಟ ಮಾಡಿದೇನು ನೀನು? ಊಟ ಮಾಡ್ದೆ ನಾನು. ಬೇಡ, ಹೇಳೋದು ಕೇಳು, ಬಾ ಇಲ್ಲಿ. ಈಗ ಚಾರ್ಲಿ ಪಿಕ್ಚರ್ ಹಾಕನ, ಚಾರ್ಲಿ ನೋಡೋಣ ಇಬ್ರು. ನಿಂಗೆ ಇಷ್ಟ ಅಲ್ಲ ಚಾರ್ಲಿ ಪಿಕ್ಚರ್? ಬಾ, ಟಿವ್ಯಾಗ ಚಾರ್ಲಿ ಪಿಕ್ಚರ್ ಹಾಕಿರ್, ಬಾ ಕಲರ್ಸ್ ಕನ್ನಡದಾಗ. ನಾನು ಕುಂಟ್ಲಿಪ್ಪಿ ಆಡಕ್ ಹೋಗ್ತೀನಪ್ಪ, ಪ್ಲೀಸ್ ಅಪ್ಪ. ಅರ್ಧ ಗಂಟೆ ಅಷ್ಟೇ ಆಡ್ಬಿಡ್ತೀನಿ, ಅರ್ಧ ತಾಸು ಅಷ್ಟೇ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಲಘು ಬರ್ಬೇಕಾ ಏನು? ನಾನು ಇಲ್ಲೇ ಆಡ್ತಿರ್ತೀನಿ ಕರೆನ. ಹೋದ್ಲಾ ರೀಕಿ ಆಟ ಆಡಕ? ಆಕಿಗೆ ಏನೋ ಮಾಡಿದ್ರು ಇರಂಗಿಲ್ಲ. ಆಕಿಗೆ ಅದು ಎಲ್ಲರ ಜೊತೆಗೂ ಅದು ಕುಂಟ್ಲಿಪ್ಪಿ ಆಡೋದು ಒಂದು ಹುಚ್ಚು ಹಿಡಿದ್ಬಿಟ್ಟೈತಿ. ಈಗ ಹೋಗ್ಲಿ ಬಿಡಿ, ಇಲ್ಲೇ ಆಡ್ತಿರ್ತಾಳ, ನಾನು ನೋಡ್ತಿರ್ತೀನಿ ತಗೋ. ಇಲ್ಲೇ ಕಿಟಕಿ ಕಾಣತ್ತೆ, ನೀ ಯಾಕೆ ತಲೆ ಕಿಸ್ಕೊತಿ? ಸರಿ ಆಯ್ತು ಬಿಡ್ರಿ. ಅಡ್ಗಿ ಹೆಂಗಾಗಿತ್ತು ಅಂತ? ಅಡುಗೆ ಚೆನ್ನಾಗಾಗಿತ್ತು ದೀಪಿಕಾ, ಯಾಕೆ ಹಂಗೆ ಕೇಳಕತ್ತಿ? ಇಲ್ಲ, ಹಂಗ ಸುಮ್ಮನೆ ಕೇಳಿದೆ. ದಿನಾನು ಊಟ ಆದ್ಮೇಲೆ ಅಪ್ರಿಷಿಯೇಟ್ ಮಾಡ್ತಿದ್ರೆ ಅಡುಗೆಗೆ, ಇವತ್ತು ಮಾಡಲಿಲ್ಲ ಅಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನಾನು ಅನ್ಕೊಂಡೆ ದಿನಾನು ಆ ಥರ ನಿಂಗೆ ಹೊಗಳಿದ್ರ ಏನು ಓವರ್ ಮಾಡ್ತಾನಂತ ಅನ್ಸತ್ತೇನೋ, ಯಾರೂ ಅಷ್ಟು ಅಡುಗೆ ರುಚಿ ಮಾಡಲ್ಲ ಏನೋ, ಹಂಗ್ಯಾಕೆ ಮಾಡ್ತಾನಂತ ಅನ್ಕೋತೀನೋ ಅಂಥೇಳಿ ಇವತ್ತು ಅಪ್ರಿಷಿಯೇಟ್ ಮಾಡಲಿಲ್ಲ. ನಿಜವಾಗ್ಲೂ ಭಾಳ ಚೆನ್ನಾಗಾಗಿತ್ತು ಅಡುಗೆ. ಯಾವುದೋ ಫೋನ್ ಬಂತು ಕಾಣುತ್ತೆ. ಹಾಂ, ತಗೋತೀನಿ. ಅಯ್ಯೋ ಇರ್ಲಿ ಬಿಡ್ರಿ, ನಾನೇ ಹೋಗಿ ತಗೊಂಡ್ ಬರ್ತೀನಿ, ಪರವಾಗಿಲ್ಲ, ನೀವು ಕುತ್ಕೊಳ್ಳಿ. ದೇವಿಕಾ, ಯಾಕ ಏನಾಯ್ತ್ರಿ? ಫೋನ್ ತರ್ತೀನಿ ಅಂದೆ. ಇಲ್ಲ ಪರವಾಗಿಲ್ಲ, ನೀವು ಒಳಗೆ ಏನಾರ ಕೆಲಸ ಇದ್ರೆ ನೋಡ್ಕೊ, ನಾನೆಲ್ಲ ರಿಸೀವ್ ಮಾಡ್ತೀನಿ. ಪಾಪ ಸಣ್ಣ ಕೆಲಸನೂ ನಿನ್ನ ಹತ್ರ ಮಾಡಿಸ್ಕೊಳಕ್ಕೆ ನಂಗೆ ಇಷ್ಟ ಆಗಲ್ಲ. ನಾನು ಟಿಪಿಕಲ್ ಹಸ್ಬೆಂಡ್ ಅಲ್ಲ, ಅದು ನಿಂಗೂ ಗೊತ್ತೈತಲ್ಲ. ನನ್ನ ಕೆಲಸ ನಾ ಮಾಡ್ಕೋತೀನಿ, ಪ್ಲೀಸ್ ನನ್ನ ಕೆಲಸ ನಂಗೆ ಮಾಡ್ಕೊಳಕ್ಕೆ ಬಿಡು. ನಾ ಹಂಗೇನಾರ ಪಿಕ್ ಮಾಡೋ ಸ್ಥಿತಿ ಒಳಗಿಲ್ಲ ಅಂದಾಗ ನೀನು ನಂಗೆ ತಂದು ಕೊಡುವಂತೆ ಅಂತ. ಅಂದರೆ ನಾ ಬಾತ್ರೂಮ್ನಲ್ಲಿ ಇದ್ದಾಗೋ ಅಥವಾ ಇಂಪಾರ್ಟೆಂಟ್ ಕಾಲು ಅಂತ ನಾನು ಅಂದಾಗ ನೀನು ಅದು ರಿಸೀವ್ ಮಾಡಿ ನಂಗೆ ಕೊಡುವಂತೆ ಅಂತ. ಈಗ ಅದ್ರ ಅವಶ್ಯಕತೆ ಇಲ್ಲ. ಹಾಂ, ನಾನೆಲ್ಲ ರಿಸೀವ್ ಮಾಡ್ತೇನೆ, ನೀನು ಹೋಗು. ಅಲ್ಲ, ನಿಜವಾಗ್ಲೂ ಇವರು ಆ ಥರ ಬಿಹೇವ್ ಮಾಡಬಾರ್ದು, ಎಲ್ಲಾನು ಕೆಲಸನ ನನ್ನ ಕೈಲೇ ಮಾಡಿಸ್ಕೋಬಾರ್ದು ಅಂತ ಹಂಗೆ ಬಿಹೇವ್ ಮಾಡಕತ್ತಾರ, ಅಥವಾ ಏನಾರ ಇವ್ರದ್ದು ಗುಟ್ಟೇನಾರು ಆಯ್ತಾ? ಅತ್ತಿಯರ್ನ ಒಂದ್ಸರಿ ಕೇಳಿ ತಿಳ್ಕೋಬೇಕು. ಅರೆ ಇದೇನಿದು? ಪೂರಾ ರೋಡಿಗೆ ಹೋಗ್ಬಿಟ್ರೆ ಫೋನ್ ತಗೊಂಡು ಹಿಟ್ಲು ಬಾಕ್ಲ್ದಾಗ ಹಾಸಿ. ಏನು ಅಂತ ಇಂಪಾರ್ಟೆಂಟ್ ಕಾಲ? ಯಾರಿರ್ಬೋದು? ನಾನು ನೋಡ್ತೀನಿ, ಫೋನ್ ಬರುತ್ತಾ ದಿನಕ್ಕೊಂದೆರಡು ಸರಿ, ಯಾವುದೋ ಒಂದು ಫೋನ್ ಬರುತ್ತಾ, ಅವಾಗ ಮಾತ್ರ ಇವ್ರದ್ದು ಐಫೋನ್ ಅಲ್ಲ. ಅನುಮಾನ ನಿಜ ಇರ್ಬೋದಾ? ಈ ಒಂದು ಸ್ಪೆಷಲ್ ಫೋನ್ ಬಂದಾಗ ಮಾತ್ರ ಇವರು ಒಳಗಿರಲ್ಲ, ಹೊರಗಡೆನೇ ಹೋಗ್ತಾರ. ಅದು ಇವ್ರದ್ದು ಸ್ಯಾಮ್ಸಂಗ್ ಫೋನು ಐಫೋನ್ ಟೋನ್ ಬರತ್ತ ಅಂದ್ರೆ ಇದು ಯಾರೋ ಸ್ಪೆಷಲ್ ಪರ್ಸನ್ನು ಕಾಲ್ ಮಾಡ್ತಾರಂತ ಆಯಿತು. ಛೇ, ನಾನೇನಾರು ಜಾಸ್ತಿ ಯೋಚನೆ ಮಾಡ್ತೀನ? ಇವ್ರು ಯಾವ ಫೋನು ಬರದೇ ಇದು ಒಂದು ಫೋನು. ನನ್ನ ಅನುಮಾನ ಏನು ಅಂತ ನಿಜ, ಅಥವಾ ನಾನು ಆ ರಾಜನ ಜೊತೆಗೆ ಇದ್ದಿದ್ದು ಎಲ್ಲದಕ್ಕೂ ನಾನೇ ಅನುಮಾನ ಪಡಕತ್ತೀನ? ಇಲ್ಲ, ಅದೇನೇ ಆಗಿರಲಿ, ಅದು ಏನನ್ನ ನಾನು ತಿಳ್ಕೊಳಕಬೇಕು. ಅತ್ತಿಯರ ಏನತ್ತವ ದೇವಿಕಾ? ಒಂದಿಟ್ಟು ಮುಕ್ಕೋಬೇಕಿಲ್ಲ ಮಧ್ಯಾಹ್ನ? ಹೋಗು, ಅಡ್ಡಾಗ ಹೋಗು. ಪಾಪ ನೀನು ಈಗ ಬಂದಿದ್ದೀ ಸಾಲ್ಯಾಕಿಂದ, ಊಟ ಆಗೈತಿ, ಅಡಿಗೆ ಎಲ್ಲ ಆಗೈತಿ, ಮುಸ್ರಿ ಸಂಜೆ ಮುಂತಿಕ್ಕು ಅಂತ ಒಂದಿಟ್ಟು ತಂಪತ್ನ್ಯಾಗ ಎಲ್ಲಾನು ಹುಯ್ಯನ ಮೈಮ್ಯಾಗ ಹೇಳ್ಕೊಂಡು ಮಾಡಬೇಡ. ಇಲ್ರಿ, ಈಗೇನು ಮುಸ್ರಿ ತಿಕ್ಕಲ್ಲ, ಸ್ವಲ್ಪ ಅವ್ವ ಅಪ್ಪನ ಕಡೆ ಹೋಗಿ ಬರಬೇಕು, ಅದಕ್ಕೆ ನಾನು ನಿಮ್ಗೆ ಹೇಳಕ್ಕರ್ದೆ. ಇವ್ರಿಗೆ ಹೇಳೋಣ ಅನ್ಕೊಂಡೆ, ಇವರು ಯಾವುದೋ ಫೋನ್ ಬಂತು ಅಂತ ಹೇಳಿ ನೋಡ್ರಿ ಅಲ್ಲಿ ರೋಡಿಗೆ ಹೋಗ್ಯಾರ, ಆ ಗಿಡದ ನೆರಳಿಗೆ ನಿಂತು ಮಾತಾಡಕತ್ತಾರೆ. ಅತ್ತಿಯರ ಅನುಮಾನ ಪಡ್ತೀನಿ ಅಂತ ತಿಳ್ಕೊಬೇಡ್ರಿ. ನನಗೆ ಈ ಥರ ಮುಚ್ಚುಮರಿ ಮಾಡಿದ್ರೆ ಮತ್ತು ಯಾರಿಗಾರ ಅನುಮಾನ ಬರೋದು ಸಹಜ ಅಲ್ಲ. ಏನಾಯ್ತಂದ್ರೆ ಫೋನ್ ಬಂತು, ನಾನು ತೊಗೊಂಬಂದು ಕೊಡ್ತೀನಿ ಕುತ್ಕೊಳ್ಳಿ ಅಂದೆ. ಇಲ್ಲ, ನಾನು ರಿಸೀವ್ ಮಾಡ್ತೀನಿ, ನಿಂದೇನು ಕೆಲಸ ಇದೆ ನೋಡ್ಕೊ ಅಂತೇಳಿ ಮಾತಾಡ್ಕೊಂತ ರೋಡ್ಗೆ ಹೋದರು. ಏನಾರ ಇಂಪಾರ್ಟೆಂಟ್ ಆಫೀಸ್ ಕೆಲಸ ಇರಬಹುದು, ಆಫೀಸಿಂದ ಏನಾರ ಬಂದ್ರನ ಅವ ಹಂಗೆ ಹೋಗ್ತಾನೆ. ಇಲ್ಲ ಯಾರಾರ ಕ್ಲೈಂಟ್ ಕಾಲ್ ಮಾಡಿರ್ತಾರೆ ತಗ ಭಾಳ ಮಾಡಿ,
ಸ್ವಲ್ಪ ಅಂದರೆ ಇದು ಅಡಿಟಿಂಗ್ದೆಲ್ಲ ರಿಲೇಟೆಡ್ ಅಲ್ಲ, ಮನ್ಯಾಗ ಮಾತಾಡಲ್ಲ ಅವ ಯಾವಾಗಾದರೂ ಹಂಗೆ. ಈಗಂತಲ್ಲ, ಒಂದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಏನರ ಇದು ಅಂದ್ರೆ ಮನ್ಯಾಗ ಮಾತಾಡಲ್ಲ, ಆ ಥರ ಹೊರಗೆ ಹೋಗ್ತಾನೆ. ಅಂದ್ರೆ ಅಲ್ಲೇ ಯಾಕೆ ಹೋಗ್ತಾನಂದ್ರೆ ನೋಡಲ್ಲಿ ಆ ಗಿಡದ ಬಿಡತ್ರ ಎಲ್ಲೂ ಆಜುಬಾಜು ಮನೆಯೂ ಇಲ್ಲ, ಯಾರೂ ಇಲ್ಲ. ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇದ್ದು ಅಂದ್ರೆ ಆ ಥರ ಹೋಗ್ತಾನೆ. ಅದನ್ನು ನೀನು ತಪ್ಪು ತಿಳ್ಕೊಬೇಡ. ಕಾನ್ಫಿಡೆನ್ಷಿಯಲ್ ಕಾಲೇ ಇರ್ತಾವೆ, ರಿಲೇಟೆಡ್ಡು ಅದೊಂದು ಅಡಿಟಿಂಗ್ ಇರುತ್ತೆ ಬಿಡು. ಹೌದನ್ರಿ, ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ಬಿಟ್ನಾ ಅಂತ. ನಂಗದು ಸೆನ್ಸು ಬರಲಿಲ್ಲ. ಪ್ರೊಫೆಷ್ನಲಿಸ್ಟ್ ಆಗಿ ಅವ್ರೊಂದು ಸ್ವಲ್ಪ ಬಿಹೇವ್ ಮಾಡಿದ್ರೆ ತಪ್ಪೇನಿಲ್ಲ ಬಿಡು. ನಾನೇ ಸುಮ್ಮನೆ ಈ ರಾಜುನ್ ಸವಾಸ ಮಾಡಿ ನಿಜವಾಗ್ಲೂ ಎಲ್ಲನೂ ಅನುಮಾನದ ದೃಷ್ಟಿಯಿಂದನೇ ನೋಡೋಂಗಾಗೈತಿ. ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಐತಿ, ಪರ್ಸ್ನಲ್ ಸ್ಪೇಸ್ ಐತಿ ಅನ್ನೋದೇ ಮರ್ತ್ಬಿಟ್ಟೀನಿ. ಸಾರಿ ರೀ ಅತ್ತಿಯರ, ಅಂದ್ರೆ ಕೇಳಬೇಕು ಅನ್ನಿಸ್ತು. ಕೇಳಬೇಕವ್ವ ದೇವಿಕಾ, ಕೇಳಬೇಕು. ಯಾಕೆ ಗೊತ್ತೇನ, ಈಗ ಎಷ್ಟೋ ಮನೆಯೊಳಗೆ ಹಿಂಗೆ ಕೇಳಲಾರ್ದನ ಅವರೇ ಏನೇನೋ ಕಲ್ಪನೆ ಮಾಡಿಕೊಂಡು ಸತ್ಯ ಅಸತ್ಯತೆ ನೋಡ್ಲಾರ್ದಂಗೆ ತಿಳ್ಕೊಂಡು ಏನೋ ಅವರೇ ಕಲ್ಪನೆ ಮಾಡ್ಕೊಂಡು ಎಷ್ಟೊಂದು ಜಗಳ ಆಗಿರ್ತಾವೆ. ಕೇಳಿ ಅದೇನು ಅಂತ ತಿಳ್ಕೊಂಡು ಸಾಲ್ಟ್ ಮಾಡ್ಕೊಂಡು ನೀನು ಜೀವನ ಮಾಡೋದು ಚಲೋ. ನಂಗೆ ನಿನ್ನ ಗುಣ ಇಷ್ಟ ಆಗುತ್ತೆ ದೇವಿಕಾ, ತಲೆ ಕೆಡ್ಸ್ಕೊಬೇಡ ಆಯಿತಾ, ಆರಾಮಾಗಿರು. ನೀ ಹೋಗಿ ಬರ್ತೀನಿ ಎಂದಲ್ಲ, ಹೋಗ್ಬಾ. ಇಲ್ಲೇ ಅಲ್ಲ ಹತ್ರ ನಡ್ಕೊಂಡು ಹೋಗ್ಬೋದು. ಛತ್ರಿ ತೊಗೊಂಡು ಹೋಗುವ, ಭಾಳ ಬಿಸಿಲೈತಿ. ಹ್ಞೂ ರೀ ಅತ್ತಿಯರ, ಆತ್ರಿ. ಅಯ್ಯೋ ಛೆ, ಓ ಬಂದ್ರ ಮುಗಿತಾ ಮಾತಾಡೋದು? ಯಾರು? ನಂದು ಆಫೀಸ್ ಕಾಲ್ ಬಿಡು, ಸ್ವಲ್ಪ ಅದು ಕಾನ್ಫಿಡೆನ್ಷಿಯಲ್ ಇತ್ತ, ಅದಕ್ಕೆ ಮಾತಾಡೋಕೆ ಹೊರಗೆ ಹೋಗಿದ್ದೆ. ನೀನೇನೋ ಎಲ್ಲ ಹೊರಟಂಗೈತಿ? ಇಲ್ಲ ರೀ, ಅದ ಅವ ಅಪ್ಪನ ಕಡೆ ಹೋಗೋಣ ಅಂತಂದು 2-3 ದಿನ ಆಯ್ತಲ್ಲ. ನಾನು ಈ ಸಾಲಿ ಗಲಾಟ್ಯಾಗ ಆಮೇಲೆ ಚೆಕ್ಕಿಂಗ್ ಓದಿದ್ದು ಅಂತ ಹೋಗಲೇ ಇಲ್ಲ, ಇಲ್ಲಿಗೆ ಬಂದ. ಅದಕ್ಕೆ ಹೋಗಿಲ್ಲ. ನಾನು ಆ ಕಡೆ ಹೋಗಿ ಬರಲ್ಲ, 1-2 ನಿಮಿಷ. ಹಾಂ ಸರಿ, ಹಾಗೆ ಹೋಗ್ತೀಯ ಬರೀ ಕೈಲೆ? ಅಡುಗೆ ಏನಾರು ತೊಗೊಂಡು ಹೋಗ್ಬೇಕಿಲ್ಲ? ನಾನು ನಿಮ್ಮ ಅಪ್ಪಾಜಿ ಏನು ಮಾಡ್ಕೊಂಡಾರೋ ಏನಿಲ್ಲ ಪಾಪ. ಇಲ್ಲ ಅವ್ರು ಮೊದ್ಲಿಂದನೂ ಅವ್ರಿಗೆ ರೂಢಿ ಐತಿ. ನಾನು ಬರೋದು ಲೇಟ್ ಅಲ್ಲ, ಅವರೇ ಮಾಡ್ಕೋತಾರೆ ಎಲ್ಲ. ಏನಾರ ಮಾಡ್ಕೊಂಡಿರ್ತಾರೆ. ಬೆಳಗ್ಗೆ ಫೋನ್ ಮಾಡಿದ್ರು, ದಾಲು ಮತ್ತು ಚಪಾತಿ ಮಾಡ್ಕೊಂಡೀನಿ, ದಾಲ್ ಮಾಡಿದ್ರೆ ಅನ್ನಕ್ಕೂ ಆಗತ್ತಲ್ಲ ಅಂತ ಅನ್ನಕತ್ತಿದ್ರು. ಯಾಕೋ ಹಬ್ಬ ಊಟ ಮಾಡಲಿಲ್ಲ ಅಂತ, ಭಾಳ ಕಮ್ಮಿ ಊಟ ಮಾಡಿದ್ರು ಅಂತಂದ್ರು. ಓ, ಬಹುಶಃ ಬೇಸ್ಗೆಲ್ಲ ಈ ಬ್ಯಾಸ್ಗ್ಯಾಗ ಯಾರಿಗೂ ಊಟ ಅಷ್ಟು ಹೋಗಂಗಿಲ್ಲ, ಅದಕ್ಕೆ ಊಟ ಮಾಡಿರ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡು, ನಮ್ಮ ತೆಂಗಿನಕಾಯಿ ಇಳಿಸಿವಲ್ಲ ನಮ್ಮ ಗಿಡದಾನು, ಒಂದು 4-5 ತೊಗೊಂಡು ಹೋಗು. ನೀನು ಕುಡಿ, ನಿಮ್ಮವ್ವ ನಿಮ್ಮ ಅಪ್ಪಗೂ ಕೊಡು. ಅಯ್ಯೋ ನಾನು ನೋಡು ಅಷ್ಟು ವಜೆ ನಿಂಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಲ್ಲ. ಇರು, ನಾನು ಒಂದು ಕೆಲಸ ಮಾಡ, ನೀ ಹೋಗಿರು. ನೀನು ಎಷ್ಟು ಗಂಟೆಗೆ ಬರ್ತೀಯ ಹೇಳು, ನಾನು ಅಷ್ಟು ಗಂಟೆಗೆ ಗಾಡಿ ತೊಗೊಂಡು ಬಂದುಬಿಡ್ತೀನಿ. ಇಬ್ರು ಗಾಡಿ ಮೇಲೆ ಬರೋಣ, ಹಂಗೆ ಒಂದು ರೌಂಡ್ ಎಲ್ಲರೂ ಓಡಾಡ್ಕೊಂಡು ಆರಾಮಾಗಿ ಬರೋಣ ಅಂತ. ಈಕಿ ಸಿಂಚುನು ಮಲಗ್ತಾಳೆ ಅಷ್ಟೇ ಅಂತ, ನಾವಿಬ್ರು ಹೋಗ್ಬೋದು. ಹಾಂ ಸರಿ, ನಾನೀಗ ಒಂದು 5-5:30 ಹಂಗೆ ಬರ್ತೀನಿ ರೀ. ಒಂದು 6 ಗಂಟೆವರೆಗೂ ನಾವು ಸುತ್ತಾಡ್ಕೊಂಡು ಬಂದು ಆಮೇಲೆ ಬಂದು ನಮ್ಮ ಮನ್ಯಾಗಿನ ಎಲ್ಲ ಕೆಲಸ ಮಾಡ್ಕೋತೀನಿ. ಅಯ್ಯ, ನಿಮ್ಮ ಮನ್ಯಾಗಿನ ಕೆಲಸ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಡಿನ್ನರ್ ಮುಗಿಸ್ಕೊಂಡು ಬರ್ರಿ. ನಾನೆಲ್ಲ ಸಿಂಚನ ನೋಡ್ಕೋತೀನಿ. ಏನು ಅತ್ತಿಯರ, ಮತ್ತು ನೀವು ಮನ್ಯಾಗ ಒಬ್ಬರೇ ಆಗ್ತಿರಲ್ರಿ, ಕೆಲಸ ಭಾಳ ಆಗ್ತಾವು. ನೋಡವ, ಮನ್ಯಾಗ ಯಾವಾಗೂ ಕೆಲಸ ಇದ್ದಿದ್ವ. ಇಲ್ಲ ನೀನು ಬ್ಯುಸಿ ಇದ್ದಾಗ ಅವ ಫ್ರೀ ಇರಲ್ಲ, ಅವ ಫ್ರೀ ಇದ್ದಾಗ ನೀ ಬ್ಯುಸಿ ಇರ್ತಿದ್ದೆ. ಅದಕ್ಕೆ ನಾನೇನು ಹೇಳ್ತೀನಿ, ಇಬ್ಬರು ಫ್ರೀ ಇದ್ದೀರಿ. ಸಿಂಚುನ ನಾನೆಲ್ಲ ನೋಡ್ಕೋತೀನಿ, ಇಬ್ಬರು ಅಡ್ಡಾಡ್ಕೊಂಬರ್ರಿ. ಈಗ ಮೊದ್ಲು ಹೋಗಿ ನಿಮ್ಮಪ್ಪ ನಿಮ್ಮವನ ಜೊತೆ ಮಾತಾಡಿ, ಅವ ಅಂದಂಗೆ ಎಳ್ನೀರು ತೊಗೊಂಡು ಹೋಗು, ಕೊಡು. ಚಂದಾಗ ಮಾತಾಡಿಸಿ ಕುಂತು ನಿಂತು ನೀ ಫೋನ್ ಮಾಡು, ಅವ ಬರ್ತಾನೆ, ಎಳ್ನೀರು ತೊಗೊಂಡು ಕೊಡ್ತಾನ. ಆಮೇಲೆ ನೀವಿಬ್ಬರು ಎಲ್ಲರೂ ಸುತ್ತಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರ್ರಿ. ಪರವಾಗಿಲ್ಲ, ನಾನು ಸಿಂಚು ನೋಡ್ಕೊಂಡು ಮನೆಯಾಗಿರ್ತೀನಿ. ಅತ್ತಿಯರ, ನೀವು ಬರ್ಬೇಕಿಲ್ರಿ? ಬೇಡ, ಇನ್ನೊಂದು ದಿನ ಆರಾಮಾಗಿ ಒಂದಿನ ಪ್ಲಾನ್ ಮಾಡಿ ಹೋಗೋಣಂತ. ಈಗ ನೀವಿಬ್ರು ಸುತ್ತಾಡ ಹೊತ್ತು, ಮತ್ತು ನೀವು ಇಬ್ರು ಪಾಪ ಎಲ್ಲೂ ಹೊರಗೆ ಹೋಗಿಲ್ಲ, ಮದುವೆ ಆದಾಗಿದ್ದಾನು ಇಲ್ಲೇ ಅದಿರಿ. ಅದಕ್ಕೆ ಹಿಂಗೆ ಸಣ್ಣ ಪುಟ್ಟ ಸುತ್ತಾಟ ಮಾಡ್ಬೇಕವ, ಅಂದ್ರೆ ನಿಮ್ಮಿಬ್ರದ್ದು ಬಾಂಡಿಂಗು ಇನ್ನೂ ಜಾಸ್ತಿ ಆಗ್ತೈತಿ. ಹೋಗು, ನೀವು ಹೋಗಿರು, ಅವ ಬರ್ತಾನೆ. ಸರಿ ರೀ ಅತ್ತಿಯರ. ನಾನು ಒಂದಿಷ್ಟು ಮಲಗಿರ್ತೀನಿ. ನಾನು ಬರ್ತೀನಿ ಸಾಯಂಕಾಲ, ಪರವಾಗಿಲ್ಲ ಅಲ್ಲ? ನಾನು ಈಗಲೇ ಬರಲ್ಲ ನಿಮ್ಮ ಜೊತೆಗೆ? ಬ್ಯಾಡ್ರಿ, ನೀವು ಮಲಗ್ರಿ, ಪರವಾಗಿಲ್ಲ. ನಾನು ಹೋಗಿ ಮಾತಾಡ್ತಿರ್ತೀನಿ, ನೀವು ಸಾಯಂಕಾಲ 5 ಗಂಟೆ ಬಂದ್ಬಿಟ್ರಿ ಸಾಕು. ಸರಿ. ನೀ ಹೋಗು, ನಾನು ಸಿಂಚುನ್ ಕರ್ಕೊಂಬಂದು ಆಕಿನೂ ಮಲಗಿಸಿ ನಾನು 1 ತಾಸು ಅಡ್ಡಕ್ಕಿನಿ. ನೀ ಹೋಗು, ನಾ ಎಲ್ಲ ಕರ್ಕೊಂಬರ್ತೀನಿ. ಆಕಿ ನೀ ತಲೆ ಕೆಡ್ಸ್ಕೊಬೇಡ. ಸರಿ ರೀ ಅತ್ತಿಯರ. ಏ ಸಿಂಚು, ಸಿಂಚನ, ಮಾತು ಹೇಳ್ತೀನಿ ಬಾಯಿ. ಏನು ಹೇಳ್ತೀನಿ ಬಾಯಿಲಿ, ಕೊನೆಗೆ ಐತಿ, ತೋರಿಸ್ತೀನಿ, ಮಜ್ಜಾ ಕಟ್ಟ ಬಾ. ಅತ್ತಿಯರ, ಬಾಗ್ಲ ಹಾಕೊಳ್ರಿ. ಹೂನಮ್ಮ, ನೀ ಹಂಗ ಮುಂದಕ್ಕಂದು ಹೋಗು, ನಾ ಎಲ್ಲ ಹಾಕೋತೀನಿ. ಈಕಿನೊಂಚೂರು ಮಲಗಿಸ್ತೀನಿ, ನೀ ಹೋಗು, ನಾ ಎಲ್ಲ ಹಾಕೋತೀನಿ, ಹೋಗು. ಎಷ್ಟು ಒಳ್ಳೆಯರದಾರ ಅತ್ತಿಯರು. ಯಪ್ಪ, ಒಂಚೂರು ಏನು ಅವ್ರಿಗೆ ಬೇಜಾರಾಗಲಿಲ್ಲ, ನಾ ಇಬ್ಬರು ಹೋಗ್ತೀನಂದ್ರೆ. ಆ ಮುದುಕಿನೂ ಇತ್ತು. ಅಯ್ಯೋ, ಮಗನ ಮುಂದೆ ಇಟ್ಕೊಂಡ ಎಲ್ಲ ಮಾಡಬೇಕು. ಮಗ ಇಲ್ಲ, ಅದು ಸಣ್ಣ ಮಗ ಇಲ್ಲ ಅಂದ್ರೆ ಹೆಂಗೆ ಮಾಡಾಕಿ. ಹೋಗ್ಲಿ ಬಿಡು, ನಾನು ಎಲ್ಲನೂ ಕಂಪೇರ್ ಮಾಡಬಾರ್ದು. ಸರಿ, ನಾನು ನಮ್ಮ ಅವನ ಹತ್ರ ಹೋಗಿ ಬರ್ತೀನಿ. ಅಲ್ಲ, ಕೆಲಸನ ಮಾಡ್ಕೋತೀನಿ, ನೀನು ಹೋಗು ಅಂತಾರಲ್ಲ, ಯಾಕೆ ಸುಮ್ಮನೆ ಪಾಪ. ಅವರು ಮಲಗ್ತೀನಿ ಅಂದಾರ. 1-2 ಮುಸುರದ ಊಟ ಮಾಡಿದ್ದು
ತಿಕ್ಕಿ ನಾನು ತೊಳೆದು ದಬ್ಬಾಕಿನ ಹೋಗ್ಬಿಡ್ತೀನಿ. ಪಾಪ ಮಲಗಲಿ. ಇವರು ಅಷ್ಟ ಎಷ್ಟು ಒಳ್ಳೆಯವ್ರದಾರ ನೋಡು.